ಹಾಯ್ ಆಲ್, ತುಂಬ ದಿನ ಆದಮೇಲೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇಷ್ಟು ದಿನ ಆಯಿತು ಅಂತ ಅನ್ಕೊತಾ ಇರ್ಬೋದು. ಸ್ವಲ್ಪ ಕಾರಣಾಂತರಗಳಿಂದ ನಾನು ಬ್ರೇಕ್ ತೊಗೊಂಡಿದ್ದೆ. ಯಾಕೆ ಅಂದರೆ ನನ್ನ ಮಗಳು ತುಂಬ ಫೋನ್ ಅಡಿಕ್ಷನ್ ಆಗಿಬಿಟ್ಲು. ನಾನು ಯಾವಾಗ ಫೋನ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಳು ಫೋನ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಕಾರಣದಿಂದ ನಾನೇ ಸ್ವತಃ ಬ್ರೇಕ್ ತೊಗೊಂಡೆ. ಆಮೇಲೆ ತುಂಬ ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ಮತ್ತೆ ಯೂಟ್ಯೂಬ್ ಮಾಡ್ತಾಯಿಲ್ಲ, ಕಂಟಿನ್ಯೂಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹೌದು, ನನಗೂ ಆಸೆ ಇದೆ ಕಂಟಿನ್ಯೂಯಸ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕು ಅಂತ. ಬಟ್ ಕಾರಣಾಂತರಗಳನ್ನ ಹಾಕೋಕ್ಕಾಗಿಲ್ಲ. ಇವತ್ತು ನಾನು ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ನಾವು ನಂದಿ ಜಾತ್ರೆಗೆ ಹೋಗಿದ್ವಿ. ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಂದಿ ಜಾತ್ರೆ ಅಂದರೆ ಏನು ಎಲ್ಲ ನೋಡಿರ್ತೀರ. ಬಟ್ ನಾವು ಹೋಗಿದ್ದು ಬಂದು ನಂದಿ ಜಾತ್ರೆ 3 days ಆದಮೇಲೆ ನಾವು ಹೋಗಿದ್ದು. ಸೊ ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ. ಹಾಗೆ ಫಸ್ಟು ನಾವು ಅಲ್ಲೆಲ್ಲ ಕಾರ್ನ ಪಾರ್ಕ್ ಮಾಡಿಬಿಟ್ಟು ತೇರನ್ನ ನೋಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನಾವು ಜಾತ್ರೆ ಎಲ್ಲ ನೋಡೋಣ ಅಂತ ಅಂದ್ಕೊಂಡು ಮೇಯ್ನ್ ನಾವು ಜಾತ್ರೆ ಏನಕ್ಕೆ ಹೋಗ್ತೀವಿ ಅಂತ ಅಂದರೆ ನಮ್ಮ ಮಕ್ಳಿಗೂ ಅಷ್ಟೇ ಅವನ್ನೆಲ್ಲ ತೋರಿಸ್ಬೇಕು, ನಮ್ಮ ಕಲ್ಚರ್ ಏನು ಅನ್ನೋದನ್ನ ನಾವು ತೋರಿಸ್ಬೇಕು ಅನ್ನೋ ಕಾರಣಕ್ಕಷ್ಟೇ. ಆಮೇಲೆ ಕೋಇನ್ಸಿಡೆನ್ಸ್ ಏನಂದರೆ ನನ್ನ ಮ್ಯಾರೇಜ್ ಆದಾಗಿಂದನೂ ಅಷ್ಟೇ, ಮ್ಯಾರೇಜ್ ಮುಂಚೆ ಚಿಕ್ಕಬಳ್ಳಾಪುರದಲ್ಲಿದ್ದರೂ ಸಹ ನಾವೇನು ಹೋಗ್ತಿರ್ಲಿಲ್ಲ ನಂದಿ ಜಾತ್ರೆಗೆ. ಬಟ್ ಮ್ಯಾರೇಜ್ ಆಗಿದ್ದು ಫಸ್ಟ್ ಇಯರು ಐ ಥಿಂಕ್ ಅದು February 14th ಇತ್ತು, ಬಿಕಾಸ್ ಆಫ್ ವ್ಯಾಲೆಂಟೈನ್ಸ್ ಡೇ ಇತ್ತು. ನಂಗೆ ತುಂಬ ಚೆನ್ನಾಗಿ ನೆನಪಿದ್ದೆ. ಅವತ್ತು ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದಿತ್ತು. ಅವತ್ತಿಂದ ಇವತ್ತುವರೆಗೂ ಕಂಟಿನ್ಯೂಸ್ ಆಗಿ ಹೋಗ್ತಾ ಟಚ್ವುಡ್ ಹಾಗೆ ಇರಲಿ. ಹಾಗೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ದೇವರ ದರ್ಶನ ಮಾತ್ರ. ಯಾಕೆಂದರೆ ಕಾಮಾಗಿತ್ತು, ಯಾರು ಅಂಥ ಜನ ಇರಲಿಲ್ಲ. ಇದು ಉತ್ಸವ ಮೂರ್ತಿ ಏನು ತೇರಲ್ಲಿ ಇಡ್ತಾರಲ್ವ, ಆ ದೇವರದ್ದು ವಿಗ್ರಹ ಶಿವ ಮತ್ತು ಪಾರ್ವತಿದು. ಈ ಮಂಟಪನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಕಲ್ಯಾಣೋತ್ಸವದ ಮಂಟಪ ಅಂತ ಇದು. ತುಂಬ ಚೆನ್ನಾಗಿತ್ತು. ಅದ್ರದ್ದೊಂದು ಕ್ಲಿಪ್ ಹಾಕಿದ್ದೀನಿ. ಇಲ್ಲೆಲ್ಲ ನಾವು ನಮಸ್ಕಾರ ಮಾಡಿಕೊಂಡು ನಾವು ಹೊರಗಡೆ ಜಾತ್ರೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಇದು ನಮ್ಮ ನಂದಿಯ ಪ್ರಸಿದ್ಧ ದೇವರು, ಹಾಗೆ ತುಂಬ ನಂಬಿಕೆ ಇರುವಂತಹ ದೇವರು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ದೇವರು. ಎಲ್ಲರೂ ನಿಮಗೆಲ್ಲರಿಗೂ ಆಯುಷು ಆರೋಗ್ಯ ವಿದ್ಯಾಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆ, ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ. ನನ್ನ ಮಗಳು ತುಂಬ ಅಂದರೆ ತುಂಬ ಫೋನ್ ಅಡಿಕ್ಷನ್ ಆಗಿತ್ತು ಅಂತ ಹೇಳಿದ್ನಲ್ವ. ಈಗ ನಾನು ಸ್ಕೂಲ್ಗೆ ಅವಳನ್ನ ಎನ್ರೋಲ್ ಮಾಡಿರೋದ್ರಿಂದ ಮೇ ಬಿ ನಾನೀಗ ನನ್ನ ಯೂಟ್ಯೂಬ್ ಇರ್ಬೋದು, ಏನೇ ಇರ್ಬೋದು ಮಾಡ್ಕೊಬೋದು ಅಂತ ಅನಿಸುತ್ತೆ. ಒಂದೊಂದ್ಸಲ ನೈಟ್ ಆಗ್ತಿತ್ತು. ನನಗೂ ಇದೆಲ್ಲ ತುಂಬ ವಸ್ತು, ಏನು ಅಂದರೆ ಯೂಟ್ಯೂಬ್ ಎಲ್ಲನೂ. ಸೊ ಎಡಿಟಿಂಗ್ ಇರ್ಬೋದು ಎಲ್ಲನೂ ಅಷ್ಟೇ ನಾನು ಕಲಿತು ಮಾಡಬೇಕಾಗಿತ್ತು. ಆವಾಗ ನಾನು ಫೋನ್ ಇಟ್ಕೊಳ್ಲೇಬೇಕಾಗಿತ್ತು. ಅದನ್ನು ನೋಡಿ ಅವಳು ಫೋನ್ ಅಡಿಕ್ಷನ್ ಆಗಿಬಿಟ್ಟಿದ್ಲು. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಆದರೂ ಈ ಜಾತ್ರೆ, ಈ ಆಟ ಆಡೋ ಎಕ್ಸಿಬಿಷನ್ಸ್ದು ಎಲ್ಲ ನೋಡಿ ತುಂಬ ಎಕ್ಸೈಟಿಂಗ್ ಆಗಿದ್ಲು, ಖುಷಿಯಾಗಿ ಇದ್ಲು. ತೇರನ್ನ ಎಳೆಯೋದಕ್ಕೆ ಎಷ್ಟು ದಪ್ಪದು ದಾರ ಮಾಡಿದ್ರು ಅಂದರೆ ಅದನ್ನು ನನ್ನ ಮಗ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಅದನ್ನು ಫೋಟೋ ತಕ್ಕೊಂಡೆ. ಇದು ಹೊಸ ರಥ ಮಾಡಿದ್ದಾರೆ, ಹೊಸ ತೇರಿದು. ಒಂದೇ ಒಂದು ದೊಡ್ಡ ಇದರಲ್ಲಿ ಏನಂತಾರೆ, ದೊಡ್ಡ ಮರ ಬರುತ್ತಲ್ವ, ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಡಿಫ್ರೆಂಟ್ ಜಾತ್ರೆ ಅಂದಮೇಲೆ ಗೊತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಆದರೆ ಮಕ್ಕಳನ್ನ ಕರ್ಕೊಂಡೋದ್ರೆ ಮಾತ್ರ ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತಲೇ ಅನಿಸುತ್ತೆ. ನನಗೂ ಗೊತ್ತಿದ್ದಂಗೆ ತುಂಬ ಜನಕ್ಕೆ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಪ್ರತಿ ಸ್ಟಾಲ್ ಹತ್ರನೂ ನಿಂತ್ಕೊತಾರೆ, ಇದು ಕೊಡಿಸು ಅದು ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತ ಹೇಳ್ತಾರೆ. ಬಟ್
ಈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಬರೀ ಮಾಲ್ಗಳೇ ಅಲ್ಲ, ಈ ಥರದ್ದು ಒಂದು ಕಲ್ಚರ್ ಇದೆ ನಮ್ಮ ಕರ್ನಾಟಕದಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಅನ್ನೋದನ್ನ ನಾವು ತೋರಿಸ್ಕೊಟ್ರೆ ಮಕ್ಳಿಗೂ ಇದ್ರದ್ದೆಲ್ಲನೂ ಮುಂದೆ ಅವರು ನೆನೆಸ್ಕೋತಾರೆ ಈ ಥರ ಇತ್ತು ಅಂತ. ಸೊ ಯೂಶ್ವಲಿ ನಮಗೆ ಟೈಮ್ ಸಿಕ್ಕಿದಾಗ ನಾವು ಮಾಡೇ ಮಾಡ್ತೀವಿ, ಕರ್ಕೊಂಡು ಹೋಗ್ತೀವಿ. ಈ ನಡುವೆ ಅಂತೂ ಮ್ಯಾಕ್ಸ್ ಟು ಮ್ಯಾಕ್ಸ್ 1 or 2 ಮಂತ್ಸೇ ಆಗಿತ್ತು ನಾವು ಹೊರಗಡೆ ಹೋಗಿ. ಅದಕ್ಕೆ ಅಂದ್ಬಿಟ್ಟು ನಾವು ನಂದಿ ಜಾತ್ರೆ ಇತ್ತು, ಅದಕ್ಕೆ ಹೋಗಿ ಬಂದ್ವಿ. ಬ್ಯುಸಿ ಥರ ಇರುತ್ತೆ. ನಮ್ಮೊಂಥರ ಹೋಮ್ ಮೇಕರ್ಸ್ದು ಒಂಥರ ಆದರೆ ಬಿಸ್ನೆಸ್ ಪರ್ಸನ್ದೇ ಒಂಥರ ಲೈಫ್ ಸ್ಟೈಲ್ಸ್ ಆಗಿರುತ್ತೆ. ತುಂಬ ಜನ ರಿಲೇಟ್ ಮಾಡ್ಕೊತಾ ಇರ್ತೀರ. ಹಾಗೆ ಯಾರಿಗೆಲ್ಲ ಜಾತ್ರೆ ಅನ್ನೋದು ತುಂಬ ಇಷ್ಟ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಬಿಕಾಸ್ ನನಗೆ ಜಾತ್ರೆ ಇನ್ ದ ಸೆನ್ಸ್ ಅಲ್ಲಿ ಹಾಕಿರೋದನ್ನೆಲ್ಲ ನೋಡೋಕ್ಕೆ ನನಗೂ ಇಷ್ಟನೇ. ನೋಡಿ, ನನ್ನ ಮಗಳು ಆಲ್ರೆಡಿ ಟ್ಯಾಂಟ್ರಮ್ಸ್ ಶುರು ಮಾಡಿಬಿಟ್ಟಿದ್ಲು. ಅದು ಕೊಡಿಸು ಇದು ಕೊಡಿಸು ಅಂತ ಏನೋ ಮಾಡಿ ಹಂಗೆ ಹಿಂಗೆ ಮಾಡಿ ಕರ್ಕೊಂಡು ಹೋದ್ವಿ. ಲಾಸ್ಟಲ್ಲಿ ಕೊಡ್ಸೋಣ ಅಂತ ಇಂಟೆನ್ಷನ್ ಅಷ್ಟೇ. ಬಿಕಾಸ್ ಎಕ್ಸಿಬಿಷನಲ್ಲಿ ಇಲ್ಲೆಲ್ಲ ಆಟ ಆಡ್ತಿರ್ತಾರೆ, ಎಲ್ಲೋ ಅದನ್ನು ಮತ್ತೆ ಬಿಡ್ತಾರೆ, ತಿರ್ಗಾ ಆಟ ಮಾಡ್ತಾರೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ನಾವು ಅವ್ರಿಗೆ ಮಕ್ಕಳಿಗೆ ಏನೇನು ಬೇಕೋ ಎಲ್ಲನೂ ಕೊಡಿಸಲ್ಲ, ಯಾವ್ದು ಬೇಕು ಅವಶ್ಯಕತೆ ಇದ್ದರೆ ಮಾತ್ರ ಕೊಡಿಸ್ಬಿಟ್ಟು ಕರ್ಕೊಂಡು ಬಂದ್ವಿ. ಇದು ಅಷ್ಟೇ, ನೋಡೋಕ್ಕೆ ಮಾತ್ರ ಈ ಲೈಟಿಂಗ್ಸಲ್ಲಿ ಸಖತ್ತಾಗಿತ್ತು. ಬಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಕೊಲಂಬಸ್ಸು ಮತ್ತು ಇದು ಎಲ್ಲ ಆಡೋಕ್ಕೆ ನನಗೆ ತುಂಬ ಇಷ್ಟ. ನಾನು ಯಾವ ಗೇಮ್ಸು ಮಿಸ್ ಮಾಡಲ್ಲ ಯೂಶ್ವಲಿ. ಬಟ್ ಆಫ್ಟರ್ ಬೇಬೀಸ್ ಅವ್ರು ಆಡೋದನ್ನ ನಾವು ನೋಡಬೇಕಷ್ಟೆ. ನಮ್ಮ ಆಸೆಗಳು ಸ್ವಲ್ಪ ಫುಲ್ಫಿಲ್ ಮಾಡ್ಕೊಳಕ್ಕೆ ಆಗಲ್ಲ. ಬಿಕಾಸ್ ಮಕ್ಕಳಿರ್ತಾರೆ, ಅವ್ರು ನೋಡ್ಕೊಬೇಕು. ನನಗೆ ಎಸ್ಪೆಷಲಿ ಈ ಕೊಲಂಬಸ್ಸು ಮತ್ತು ಇನ್ನೇನಂತಾರೆ ರಂಕಲ್ ರಾಟೆನ ಏನಂತಾರೆ ಅಂತ ನೆನಪಾಗ್ತಿಲ್ಲ. ನಂಗೆ ಅವೆರಡೂ ಅಷ್ಟೇ ಇಷ್ಟ, ತುಂಬಾ ಇಷ್ಟ ಆಗುತ್ತೆ. ಬಟ್ ಮಕ್ಳಿಗೋಸ್ಕರ ಅಂದ್ಬಿಟ್ಟು ಅವ್ರು ಆಡೋ ಅಂತಹ ಆಟದಲ್ಲೇ ನಾನು ಕೂತ್ಕೊಂಡು ಆಡಿಬಿಟ್ಟು ತುಂಬ ಸ್ಯಾಟಿಸ್ಫ್ಯಾಕ್ಷನ್ನ ತೊಗೊಂಡೆ. ಚೆನ್ನಾಗಿತ್ತು. ಇದೊಂದು ಆಡಿದೆ ನಾನು ಅವ್ರ ಮಕ್ಕಳ ಜೊತೆಯಲ್ಲಿ ಅಂತ. ಇದೇನಿದೆ ಅಂತ ಏನು ಮಜಾ ಬರಲ್ಲ, ಬಟ್ ಚೆನ್ನಾಗಿತ್ತು. ಇಲ್ಲಿ ಆಡಿಬಿಟ್ಟು ಮತ್ತು ಮಕ್ಕಳಿಬ್ಬರಿಗೂ ನಾವು ಮಕ್ಕಳು ಆಡೋವಂಥದ್ದು ಕಾರಂತೆ ಬೈಕಂತೆ ಅವೆಲ್ಲ ಇತ್ತಲ್ವ, ಅದನ್ನು ಆಡಿಸಿದ್ವಿ. ನನ್ನ ಮಗಳು ಎಷ್ಟು ತೀಟೆ ಅಂದರೆ ನೋಡಿ, ಆಲ್ರೆಡಿ ಎಲ್ಲ ಗಾಯ ಆಗಲಿ ಮಕ್ಕ ಎಲ್ಲ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಏನೋ ಒಂದು ಮಾಡ್ಕೊತಾಳೆ. ಬಟ್ ನಮ್ಮ ಡ್ಯೂಟಿ ನಾವು ಮಾಡ್ತಾಯಿರ್ತೀರಿ. ಬಟ್ ನಮ್ಮ ಏನಂತಾರೆ ನಮ್ಮ ಪೇರೆಂಟ್ಸ್ ಅದನ್ನ ಏನಂತಾರೆ ಮೊಮ್ಮಕ್ಕಳ ವ್ಯಾಮೋಹದಲ್ಲಿ ನಮ್ಮನ್ನು ಬೈತಾರೆ, ನೆಟ್ಟಿಗೆ ನೋಡ್ಕೊಳಕ್ಕಾಗಲ್ಲ ಮಕ್ಕಳನ್ನ ಅಂತ. ಬಟ್ 100% ಅಲ್ಲ 200% ಎಫರ್ಟ್ಸ್ ಹಾಕಿ ನೋಡ್ಕೊತಾ ಇರ್ತೀವಿ. ಸಣ್ಣ ಪುಟ್ಟದ್ದು ಮಕ್ಕಳಂದಮೇಲೆ ಅದು ಆಗಿಬಿಡುತ್ತೆ. ಇದ್ಯಾವುದೋ ಹೊಸದು ಆಟ ಇತ್ತು ಏರೋಪ್ಲೇನ್ದು, ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು, ಚೆನ್ನಾಗಿತ್ತು. ಯೂಶ್ವಲಿ ಈ ಆಟ ಯಾವತ್ತೂ ಆಡಿರಲಿಲ್ಲ ಅವ್ರಿಗೆ ಇಷ್ಟ ಆಯಿತು ಅಂತ ನನಗನ್ಸುತ್ತೆ. ಚೆನ್ನಾಗಿತ್ತು. ಇದು ಒಂಥರ ಏರೋಪ್ಲೇನಲ್ಲಿ ಅಪ್ ಆ್ಯಂಡ್ ಡೌನ್ ಥರ ಆಗ್ತಿರುತ್ತೆ, ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು ಇದು. ಹಾಗೆ ಈ ಸಲ ನಂದಿ ಇದರಲ್ಲಿ ಅಕ್ವಾ ಟನಲ್ ಮಾಡಿದ್ದಾರೆ. ನಾವು ಹೋಗಿದ್ದು ನೈಟ್ 7:30 ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲಿ ಅದೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಯಾರನ್ನ ವಿಸಿಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬೇಗ ಹೋಗಿ ಈ ಅಕ್ವಾ ಟನಲ್ನ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ. ಈ ಎಕ್ಸಿಬಿಷನ್ ಅಂದ್ರೇ ಲೈಟಿಂಗ್ಸ್ ಇರುವಾಗ ಹೋಗಬೇಕು ಅಂದ್ಬಿಟ್ಟು ನಾವು ಹೋಗಿದ್ದೆ ಸಂಜೆ ಮೇಲೇ. ಬಿಕಾಸ್ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಅನ್ನೋ ಕಾರಣಕ್ಕೇ ನಾವು ಆ ಟೈಮಲ್ಲಿ ಹೋದ್ವಿ. ಚೆನ್ನಾಗಿತ್ತು. ನನ್ನ ಮಕ್ಕಳು ಬಾಣಂತನದ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ಹೋಗೇ ಇದ್ದೀನಿ.